ಡಯಾಲಿಸಿಸ್ ಅನ್ನೋದು ಒಂದು ಕಿಡ್ನಿ ಫೇಲ್ಯೂರ್, ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಸ್ಟೇಜ್ 5 ಅನ್ನೋ ಒಂದು ಲೆವೆಲ್ ರೀಚ್ ಆದಾಗ ಡಯಾಲಿಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಡಯಾಲಿಸಿಸ್ ಅನ್ನೋದು ಬ್ಲಡ್ ಡಯಾಲಿಸಿಸ್ ಅಥವಾ ಹೀಮೋಡಯಾಲಿಸಿಸ್ ಅಂತ ನಾವು ಹಾಸ್ಪಿಟಲ್ಗಳಲ್ಲೇ ಮಾಡ್ತಕ್ಕಂಥ ಟ್ರೀಟ್ಮೆಂಟ್. ಇದು ವಾರಕ್ಕೆ 2 ಅಥವಾ 3 ಸತಿ ಮಾಡಿ ಕಿಡ್ನಿ ಏನು ಕೆಲಸ ಮಾಡಲ್ವೋ ಅದು ಆರ್ಟಿಫಿಷಿಯಲ್ ಕಿಡ್ನಿ ಅಥವಾ ಡಯಲೈಸರ್ ಅಂತ ಇರುತ್ತೆ, ಅದು ಮಿಷಿನ್ಗೆ ಹಾಕಿ ಬ್ಲಡ್ಡನ್ನು ಹೊರಗೆ ತಂದು ಕ್ಲೀನ್ ಮಾಡಿ ವಾಪಸ್ ಬಾಡಿಗೆ ತಲುಪಿಸ್ತೀವಿ. ಸುಮಾರು ಜನ ಈ ಡಯಾಲಿಸಿಸ್ ಮಾಡಿದ್ರೆ ತುಂಬ ನೋವಾಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಯಾವುದೇ ನೋವು ಆಗೋದಿಲ್ಲ ಡಯಾಲಿಸಿಸ್ ಮಾಡ್ತಿದ್ದಾಗ. ಆದರೆ ಹಾಸ್ಪಿಟ್ಲಿಗೆ ಬಂದು ವಾರಕ್ಕೆ 2 ಅಥವಾ 3 ಸತಿ 4 ಗಂಟೆ ಹೊತ್ತು ಹಾಸ್ಪಿಟಲ್ ಬೆಡ್ಡಲ್ಲಿ ಮಲ್ಕೊಂಡು ಅಥವಾ ಡಯಾಲಿಸಿಸ್ ಚೇರಲ್ಲಿ ಕೂತ್ಕೊಂಡು ಡಯಾಲಿಸಿಸ್ ಮಾಡಿ ವಾಪಸ್ ಹೋಗ್ಬೋದು. ಇನ್ನೂ ಒಂದು ಥರ ಡಯಾಲಿಸಿಸ್ ಇದೆ, ಅದು ಹೊಟ್ಟೆದು ಡಯಾಲಿಸಿಸ್. ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಎಲ್ಲಿ ಹೊಟ್ಟೆ ಭಾಗದಲ್ಲಿ ಒಂದು ಟ್ಯೂಬ್ ಹಾಕಿ ನೀರನ್ನು ಒಳಗೆ ಹೊರಗಡೆ ಅಲ್ಲಾಡಿಸಿ ಈ ಕ್ರಿಯಾಟಿನಿನ್ ಅಥವಾ ಈ ಕೆಟ್ಟ ಅಂಶಗಳನ್ನು, ಕೆಮಿಕಲ್ಸ್ ಏನು ಬಾಡಿನಲ್ಲಿ ಕಿಡ್ನಿ ಫೇಲಿಯರಿಂದ ಸೇರಿದೆ ಅದನ್ನು ಹೊರಗೆ ತೆಗೆಯೋಕ್ಕೆ ಇದು ಒಂದು ವಿಧಾನ. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನೋದು ಮನೆಯಲ್ಲೇ ಮಾಡ್ಬೋದು, ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ. ದಿನಕ್ಕೆ 3 ಸತಿ ಪೆರಿಟೋನಿಯಲ್ ಡಯಾಲಿಸಿಸ್ ಎಕ್ಸ್ಚೇಂಜ್ ಅಂತ ಮಾಡಿದ್ರೆ ಅದು ಒಳ್ಳೆಯದು. ಅದರಿಂದ ನಿಮ್ಮ ಕಿಡ್ನಿ ತೊಂದರೆ ಏನಾಗಿದೆಯೋ ಅದನ್ನು ತಡೆಗಟ್ಟಕ್ಕೆ ಇದು ಒಂದು ವಿಧಾನ. ಈಗ ಡಯಾಲಿಸಿಸ್ ಬಿಟ್ಟರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಮಾಡೋದು, ಇದು ಒಂದು ಒಳ್ಳೆಯ ಟ್ರೀಟ್ಮೆಂಟ್. ಡಯಾಲಿಸಿಸ್ ಮಾಡೋದಕ್ಕಿಂತ ಬೆಟರ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಮಾಡೋದು ಕಿಡ್ನಿ ಫೇಲಿಯರ್ ಪೇಷಂಟ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ.